ಹಾಯ್ ಫ್ರೆಂಡ್ಸ್, ಈ ಒಂದು LIC ಏನಿದೆ, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಅದ್ರ ಕಡೆಯಿಂದ ಒಂದು ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ AAO ಜನರಲಿಸ್ಟ್ ಈ ಹುದ್ದೆಗೆ ಸಂಬಂಧಪಟ್ಟಂತೆ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಸೊ ಆ ಒಂದು ನೋಟಿಫಿಕೇಶನ್ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಫಸ್ಟ್ ಬಂದು ಟೋಟಲ್ ನಂಬರ್ ಆಫ್ ವೇಕೆನ್ಸೀಸ್, ಎಷ್ಟು ವೇಕೆನ್ಸೀಸ್ ಇದೆ ಅಂತ ನೋಡ್ಬೋದು. ಅದರಲ್ಲಿ ಟೋಟಲ್ 350 ಇದೆ, 350. ವಯಸ್ಸು ನೀವು ನೋಡ್ತಾ ಇರ್ಬೋದು. ಎಸ್ ಸಿಗೆ 51 ಇದೆ, ಹಾಗೆಯೇ STಗೆ 28 ಇದೆ, OBC ಅವರಿಗೆ 91 ಇದೆ, ಹಾಗೆ EWS ಅಂದ್ರೆ ಎಕನಾಮಿಕ್ ವೀಕರ್ ಸೆಕ್ಷನ್ ಅಂತ, ಸೊ ಅವರಿಗೆ 38 ಇದೆ, ಮತ್ತೆ ನೆಕ್ಸ್ಟ್ ಯುವರ್ಗೆ 142 ಅಂತ ಇದೆ. ಸೊ ಇದಿಷ್ಟು ಕೂಡ. ಹಾಗೆ ನೆಕ್ಸ್ಟ್ ಇಲ್ಲಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನಿದೆ ಅವರಿಗೆ 6 ಹುದ್ದೆಗಳು ಇದಾವೆ. ನೋಟಿಫಿಕೇಶನ್ ನೀಟಾಗಿ ಓದ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಸೊ ಇದು ಒಂದು ಬಂದು ಸೆಂಟ್ರಲ್ ಗವರ್ನಮೆಂಟ್ ಜಾಬ್ ಆಗಿರುತ್ತೆ. ಶೆಡ್ಯೂಲ್ ಆಫ್ ಈವೆಂಟ್ಸ್ ಅಂತ, ಸೊ ಆನ್ಲೈನ್ ಅಪ್ಲಿಕೇಶನ್ ಹಾಕೋದಕ್ಕೆ ಡೇಟ್ ಬಂದು 16/8 ಆಲ್ರೆಡಿ ಸ್ಟಾರ್ಟ್ ಆಗಿದೆ. 16/8 ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಲಾಸ್ಟ್ ಡೇಟ್ ಬಂದು ಸೆಪ್ಟೆಂಬರ್ 8ಕ್ಕೆ, ಸೆಪ್ಟೆಂಬರ್ 8ನೇ ತಾರೀಕಿಗೆ ಇದು ಲಾಸ್ಟ್ ಡೇಟ್ ಆಗುತ್ತೆ. ಹಾಗೇನೆ ಕಾಲ್ ಲೆಟರ್ ಕೊಟ್ಟಿದ್ದಾರೆ. ಕಾಲ್ ಲೆಟರ್ ಯಾವಾಗ ಬರುತ್ತೆ ಅಂತ, ಸೊ 7 days ಬಿಫೋರ್ ಎಕ್ಸಾಮಿನೇಷನ್ ಬರುತ್ತೆ. ಹಾಗೇನೆ ಡೇಟ್ ಆಫ್ ಆನ್ಲೈನ್ ಎಕ್ಸಾಮಿನೇಷನ್, ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಬಂದು 3/10/2025 ಅಂತ ಕೊಟ್ಟಿದ್ದಾರೆ. ಮೇ ಬಿ ಆಗ್ಬೋದು ಅಂತ. ಹಾಗೇನೆ ಆನ್ಲೈನ್ ಎಕ್ಸಾಮಿನೇಷನ್ ಇದು ಮೇನ್ಸ್ ಎಕ್ಸಾಮ್ ಬಂದು 8/11 ಅಂದ್ರೆ ಸೆಪ್ಟೆಂಬರ್ ಅಲ್ಲಿ ಆಗ್ಬೋದು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಈ ಒಂದು ವೆಬ್ಸೈಟ್ ನೋಡ್ಬೋದು, LIC ವೆಬ್ಸೈಟ್ www.licindia.in ಅಂತ. ಈ ಒಂದು ವೆಬ್ಸೈಟಿಗೆ ಹೋಗಿ ಈ ಒಂದು ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಹೇಗೆ ಹಾಕೋದಂತ ಪ್ರೊಸೀಜರ್ ಫುಲ್ ಡೀಟೇಲ್ಸ್ ಇದೆ, ಅದನ್ನು ಕೂಡ ನೋಡ್ಬೋದು. ಮತ್ತೆ ಈ ವೆಬ್ಸೈಟಿಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಎಲಿಜಿಬಿಲಿಟಿ ಅಂತ ನೋಡೋದಾದ್ರೆ, ಸೊ ಮಿನಿಮಮ್ ಏಜ್ ಬಂದು 21 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ ಬಂದು 30 years ಆಗಿರಬೇಕು. ಅದರಲ್ಲಿ SC ST ಅವರಿಗೆ ನೋಡ್ಬೋದು ನೀವು 5 years ಕೊಟ್ಟಿದ್ದಾರೆ, 30 years ಪ್ಲಸ್ 5 years. ಹಾಗೇನೆ OBC ಅವರಿಗೆ 3 years ಕೊಟ್ಟಿದ್ದಾರೆ, 30 years ಪ್ಲಸ್ 3 years. ಹಾಗೆ PWD ಜನರಲ್ಗೆ 10 ವರ್ಷ, SC ST ಅವರಿಗೆ 15 ವರ್ಷ, ಹಾಗೆಯೇ OBC ಅವರಿಗೆ 13 ವರ್ಷ. ಎಕ್ಸ್ ಸರ್ವಿಸ್ ಮ್ಯಾನ್ ಅವರಿಗೆ ಜನರಲ್ಗೆ 5 years ಕೊಟ್ಟಿದ್ದಾರೆ, ಮತ್ತೆ SC ST 10 ವರ್ಷ, ಮತ್ತೆ OBC ಅವರಿಗೆ 8 years ಈ ತರ ಕೊಟ್ಟಿದ್ದಾರೆ. ಸೊ ಇದನ್ನ ಫುಲ್ ಡೀಟೇಲ್ಸ್ ನೋಡ್ಕೋಬಹುದು. ನಿಮ್ಮ ಏಜ್ ನೋಡ್ಕೊಂಡು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಸ್ಯಾಲ್ರಿ ಬಂದು ಬೇಸಿಕ್ ಸ್ಯಾಲ್ರಿ ಬಂದು 88,635 ಪರ್ ಮಂತ್ ಸಿಗುತ್ತೆ. ಸೊ ಇದು ಎಲ್ಲ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಫುಲ್ ಟೋಟಲ್ ಆಫ್ ಎಲ್ಲದೂ ಸೇರಿ ಪರ್ ಮಂತ್ 1,26,000 ಸಿಗುತ್ತೆ ನಿಮಗೆ. ಸೊ ಇದು ಒಳ್ಳೆ ಸ್ಯಾಲ್ರಿ ಅಂತಾನೆ ಹೇಳ್ಬೋದು. ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ, ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕಿ. ನೆಕ್ಸ್ಟ್ ಬಂದು ಸರ್ವಿಸ್ ಕಂಡೀಷನ್ಸ್, ಸಮ್ ಕಂಡೀಷನ್ಸ್ ಇದಾವೆ. ಸೊ ಇದು ಬಂದ್ಬಿಟ್ಟು ಅದ್ರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಇದೆ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಇದು ಎಲ್ಲಿ ಅಪಾಯಿಂಟ್ಮೆಂಟ್, ಇದ್ರ ಬ್ರಾಂಚಸ್ ಎಲ್ಲ ಎಲ್ಲೆಲ್ಲಿರುತ್ತೆ LICದು. ಸೊ ಆ ಬ್ರಾಂಚಸ್ ಓವರ್ ಆಲ್ ಇಂಡಿಯಾದಲ್ಲಿದೆ. ಸೊ ಅದರಲ್ಲಿ ಎಲ್ಲಿ ಬೇಕಾದ್ರೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡ್ಬೋದಾಗಿರುತ್ತೆ. ಹಾಗೆಯೇ ಪ್ರೊಬೇಷನರಿ ಪೀರಿಯಡ್ ಬಂದು 1 year ಆಗಿರುತ್ತೆ. ನೆಕ್ಸ್ಟ್ ಗ್ಯಾರಂಟಿ ಬಾಂಡ್ ಅಂತಂದ್ರೆ, ಸಪೋಸ್ ಏನಾದ್ರು ಇಲ್ಲಿ 4 years ಕೆಲಸ ಮಾಡಲೇಬೇಕು, ಅದರ್ವೈಸ್ ನಿಮ್ಗೆ ಏನಾದ್ರು ಮಾಡಲ್ಲ ಬಿಟ್ಟು ಹೋಗ್ತೀನಿ ಅಂದ್ರೆ ಇಲ್ಲಿ ನಿಮ್ಮ ಕೈಲಿ ಇದು ಏನು ಬಾಂಡ್ 5 ಲಕ್ಷದ್ದು ಒಂದು ಬಾಂಡ್ ಕೂಡ ಬರ್ಸಿಟ್ಕೊಂಡಿರ್ತಾರೆ. ಸೊ ಅದನ್ನ ನೋಡ್ಕೊಳ್ಳಿ. ಅದಾದ್ಮೇಲೆ ಅಪ್ಲಿಕೇಶನ್ ಫೀಸ್ ಬಂದು SC ST ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನಿರ್ತಾರೆ ಅವರಿಗೆ 85 ಪ್ಲಸ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಪ್ಲಸ್ GST ಬರುತ್ತೆ. ನೆಕ್ಸ್ಟ್ ಫಾರ್ ಆಲ್ ಅದರ್ ಕ್ಯಾಂಡಿಡೇಟ್ಸ್ ಬಂದು ಅಪ್ಲಿಕೇಶನ್ ಫೀಸ್ ಚಾರ್ಜಸ್ 700 ಪ್ಲಸ್ ಟ್ರಾನ್ಸಾಕ್ಷನ್ ಚಾರ್ಜಸ್ ಮತ್ತೆ GST ಇರುತ್ತೆ. ಸೊ ಇದನ್ನ ನೋಡ್ತಾ ಇರ್ಬೋದು, ನೀವು ನೀಟಾಗಿ ನೋಡ್ಕೊಳ್ಳಿ. ಇದು ಅಪ್ಲಿಕೇಶನ್ ಫೀಸ್ ಸಂಬಂಧಪಟ್ಟಂತೆ. ನೆಕ್ಸ್ಟ್ ಸೆಲೆಕ್ಷನ್ ಪ್ರೊಸೀಜರು, ಇದರಲ್ಲಿ ಬಂದು ಪ್ರಿಲಿಮಿನರಿ ಎಕ್ಸಾಮ್ ಇರುತ್ತೆ, ಮತ್ತೆ ಮೇನ್ಸ್ ಎಕ್ಸಾಮ್ ಇರುತ್ತೆ, ಹಾಗೆಯೇ ಇಂಟರ್ವ್ಯೂ ಇರುತ್ತೆ. ಸೊ 3 ಟೈಪಲ್ಲಿ ನಡೆಯುತ್ತೆ. ನೆಕ್ಸ್ಟ್ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ನು, ಅದ್ರ ಏನೇನೆಲ್ಲ ಟೆಸ್ಟ್ ಇರುತ್ತೆ ಅಂತ ನೋಡ್ಬೋದು. ಫಸ್ಟ್ ಅದು ರೀಸನಿಂಗ್ ಎಬಿಲಿಟಿ ಇರುತ್ತೆ, ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಇರುತ್ತೆ, ಮತ್ತೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುತ್ತೆ. ಸೊ ಇದರಲ್ಲಿ ಬಂದು ನಿಮಗೆ ರೀಸನಿಂಗ್ ಎಬಿಲಿಟಿ ಏನಿದೆ ಅದು ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದು 35 ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 35, ಅಂದರೆ ಒಂದು ಕ್ವಶನಿಗೆ 1 ಮಾರ್ಕ್ ಇರುತ್ತೆ. ನೆಕ್ಸ್ಟ್ ಕ್ವಾಂಟಿಟಿವ್ ಅಷ್ಟೇ, 35 ಕ್ವಶನ್ಗೆ 35 ಮಾರ್ಕ್ಸ್ ಇರುತ್ತೆ. ಇಂಗ್ಲಿಷ್ ಲ್ಯಾಂಗ್ವೇಜ್ 30ಗೆ 30 ಇರುತ್ತೆ. ಸೊ ಈಗ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 70 ಕೌಂಟ್ ಆಗಿದೆ, ಅಂದರೆ ರೀಸನಿಂಗ್ ಎಬಿಲಿಟಿ ಮತ್ತು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಏನಿದೆ, ಸೊ ಇದು ಎರಡು ಮಾತ್ರ ನಿಮಗೆ ಕೌಂಟ್ ಆಗೋದು ಪಾಸಿಂಗಿಗೆ. 100ಗೆ 70 ಅಂತ ಹೇಳಿದ್ದಾರೆ. ಸೊ ಈ ಒಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಏನಿದೆ ಇದು ನಿಮಗೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಗೊತ್ತಾ ಇಲ್ಲ ಅಂತ ಸುಮ್ಮನೆ ಟೆಸ್ಟ್ ಮಾಡೋಕ್ಕೋಸ್ಕರ ಇದನ್ನ ಒಂದು ಹಾಕಿದ್ದಾರೆ ಅಷ್ಟೇ. ಇದನ್ನ ವ್ಯಾಲ್ಯೂಯೇಟ್ ಮಾಡೋಕ್ಕೆ ಅಥವಾ ಗ್ರೇಡ್ ಕೊಡೋಕ್ಕೆ ಅಥವಾ ಅದನ್ನ ಕನ್ಸಿಡರ್ ಮಾಡಲ್ಲ. ನೆಕ್ಸ್ಟ್
ಮೀಡಿಯಮ್ ಆಫ್ ಎಕ್ಸಾಮ್ ಬಂದ್ಬಿಟ್ಟು ಒಂದು ಇಂಗ್ಲಿಷ್ ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಎರಡೇ ಲ್ಯಾಂಗ್ವೇಜ್ ಅಲ್ಲಿ ಇರೋದು. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಈಗ ಏನಿದೆ ರೀಸನಿಂಗ್ ಎಬಿಲಿಟಿ 35 ಮಾರ್ಕ್ಸ್, ಆ 35 ಮಾರ್ಕ್ಸ್ ಅಲ್ಲಿ ನಿಮ್ಗೆ SC ST ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನಂತಾರೆ ಅವರಿಗೆ 16 ಮಾರ್ಕ್ಸ್ ತೆಗಿಬೇಕು. ಹಾಗೇನೆ ಅದರ್ಸ್ ಬಂದು 18 ಮಾರ್ಕ್ಸ್ ನ ತೆಗಿಬೇಕಾಗುತ್ತೆ. ಆಮೇಲೆ ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಅಲ್ಲಿ ನೋಡ್ಬೋದು ಸೇಮ್ 16 ಮಾರ್ಕ್ಸ್ ತೆಗಿಬೇಕಾಗುತ್ತೆ. SC ST ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಯಾವ್ದಾರ ಅವ್ರಿಗೆ 16 ಮಾರ್ಕ್ಸ್, ಹಾಗೆ ಅದರ್ಸಿಗೆ 18 ಮಾರ್ಕ್ಸ್. ಇಂಗ್ಲಿಷ್ ಅಲ್ಲಿ ನೀವು ನೋಡ್ಬೋದು ಅದರಲ್ಲಿ SC ST ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಅವ್ರಿಗೆ ಏನಿದ್ರೆ 9 ಮಾರ್ಕ್ಸ್ ತೆಗಿಲೇಬೇಕಾಗುತ್ತೆ. ಹಾಗೇನೆ 10 ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಇಂಥವ್ರು ಏನಾಗುತ್ತೆ ಎಲಿಜಿಬಲ್ ಫಾರ್ ಮೇನ್ ಎಕ್ಸಾಮಿನೇಷನ್ಗೆ. ಸೊ ಇದು 1 hour ಎಕ್ಸಾಮ್ ಇರುತ್ತೆ, ಎಲ್ಲದಕ್ಕೂ ಕೂಡ 20 ಮಿನಿಟ್ಸ್ ಇರುತ್ತೆ. ಇಲ್ಲಿ ಮೆನ್ಷನ್ ಮಾಡಿದರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಟೆಸ್ಟ್ ವಿಲ್ ಬಿ ಆಫ್ ಕ್ವಾಲಿಫೈಯಿಂಗ್ ನೇಚರ್ ಅಂಡ್ ದ ಮಾರ್ಕ್ಸ್ ದೇರ್ ಫೋರ್ ವಿಲ್ ನಾಟ್ ಬಿ ಕೌಂಟೆಡ್ ಫಾರ್ ರ್ಯಾಂಕಿಂಗ್ ಕೊಡಲ್ಲ, ಜಸ್ಟ್ ಕ್ವಾಲಿಫೈಯಿಂಗ್ ಮಾಡಕ್ ಮಾತ್ರ ಇಂಗ್ಲಿಷ್ ಲ್ಯಾಂಗ್ವೇಜ್ ನ ಕೊಡ್ತಾರೆ. ಸೊ ನೆಕ್ಸ್ಟ್ ಮೇನ್ ಎಕ್ಸಾಮಿನೇಷನ್ ಬಂದು 300 ಮಾರ್ಕ್ಸಿಗೆ ಇರುತ್ತೆ ಟೋಟಲ್. ಆ 300 ಮಾರ್ಕ್ಸಿಗೆ ಮಾಡ್ತಾರೆ. ಅದರಲ್ಲಿ ಯಾವ್ದೆಲ್ಲ ಟೈಪ್ಸ್ ಇರುತ್ತೆ ಅಂತ, ಒಂದು ರೀಸನಿಂಗ್ ಎಬಿಲಿಟಿ 30 ಮಾರ್ಕ್ಸ್, ಅದರಲ್ಲಿ 30 ಮಾರ್ಕ್ಸಿಗೆ 30 ಕ್ವಶನ್ಸ್ ಇರುತ್ತೆ, ಬಟ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಬಂದು 90 ಮಾರ್ಕ್ಸ್. ಹಾಗೆ ಜನರಲ್ ನಾಲೆಡ್ಜ್ ಕರೆಂಟ್ ಅಫೇರ್ಸ್ ಇರುತ್ತೆ, ನಿಮಗೆ ಜನರಲ್ ನಾಲೆಡ್ಜ್ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ. ಹಾಗೇನೆ ಡಾಟಾ ಅನಾಲಿಸಿಸ್ DI ಇರುತ್ತೆ. ಹಾಗೇನೆ ಇನ್ಶೂರೆನ್ಸ್ ಅಂಡ್ ಫಿನಾನ್ಷಿಯಲ್ ಮಾರ್ಕೆಟ್ ಅವೇರ್ನೆಸ್ ಇರಬೇಕು. ಸೊ ಇದಿಷ್ಟು 4 ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಟೋಟಲ್ ಮಾರ್ಕ್ಸ್ ಬಂದು 300. ಹಾಗೇನೆ ಇದರಲ್ಲಿ ಇಂಗ್ಲಿಷ್ ಮತ್ತೆ ಹಿಂದಿ ಮೀಡಿಯಂ ಸೇಮ್ ಎರಡೇ ಲ್ಯಾಂಗ್ವೇಜ್. ಆಮೇಲೆ ಈ ಒಂದು 90 ಮಾರ್ಕ್ಸ್ ಏನಿದೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 90 ಏನಿದೆ, ಇದಕ್ಕೆ 40 ಮಾರ್ಕ್ಸ್ ತೆಗಿಬೇಕಾಗುತ್ತೆ SC ಮತ್ತೆ ST ಅವರು. ಹಾಗೇನೆ ಅದರ್ಸ್ ಬಂದು 45 ತೆಗಿಬೇಕಾಗುತ್ತೆ. ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಬಂದು 40 ಮಾರ್ಕ್ಸ್ ಇರುತ್ತೆ SC ST ಅವರಿಗೆ. ಹಾಗೇನೆ ಅದರ್ಸಿಗೆ ಬಂದು 45 ಇರುತ್ತೆ. ಹಾಗೆ ಜನರಲ್ ನಾಲೆಡ್ಜ್ ಮತ್ತೆ ಡಾಟಾ ಅನಾಲಿಸಿಸ್ DI ಮತ್ತೆ ಇನ್ಶೂರೆನ್ಸ್ ಅಂಡ್ ಫೈನಾನ್ಷಿಯಲ್ ಮಾರ್ಕೆಟ್ ಅವೇರ್ನೆಸ್ ಇದು ಕಂಪ್ಲೀಟ್ ಆಗಿ ನೀವು ನೋಡ್ತಾ ಹೋಗ್ಬೋದು ಎಷ್ಟು ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಇರುತ್ತೆ. ನಿಮ್ಗೆ ಆಲ್ರೆಡಿ ಇಲ್ಲೇ ಶೋ ಮಾಡಿದಾರೆ ಇಷ್ಟೇ ತೆಗಿಬೇಕು ಅಂತ. ಸೊ ಇಂಥವ್ರು ಎಕ್ಸಾಮ್ ನ ಅಟೆಂಡ್ ಮಾಡ್ಬೇಕಾಗುತ್ತೆ. ಎಷ್ಟು ಮಾರ್ಕ್ಸ್ ಬರುತ್ತೆ ಮತ್ತೆ ಹೇಗೆ ಅಟೆಂಡ್ ಮಾಡ್ಬೇಕು ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ. ಫುಲ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಒಂದ್ಸಲ ಪಾಸ್ ಮಾಡಿ ನೋಡಿ ವಿಡಿಯೋನ. ನೆಕ್ಸ್ಟ್ ಬಂದ್ಬಿಟ್ಟು ಇಂಗ್ಲಿಷ್ ಲ್ಯಾಂಗ್ವೇಜ್ ನೀವು ನೋಡ್ತಾ ಇರ್ಬೋದು. ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಡಿಸ್ಕ್ರಿಪ್ಟಿವ್ ಪೇಪರ್ ಇರುತ್ತೆ. ಅಲ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಂದು ಇಮೇಲ್ಸ್ ಬಗ್ಗೆ ಮತ್ತೆ ರಿಪೋರ್ಟ್ಸ್ ಬಗ್ಗೆ, ಸಿಚುವೇಶನ್ ಅನಾಲಿಸಿಸ್ ಬಗ್ಗೆ ಮತ್ತೆ ಪ್ರೀಸೈಸ್ ಆಫ್ ರೈಟಿಂಗ್ ಅಂತ ಇರುತ್ತೆ. ಸೊ ಇದ್ರ ಪೂರ್ತಿ ಇದ್ರ ಬಗ್ಗೆ ಕೊಟ್ಟಿರ್ತಾರೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ನಂಬರ್ ಆಫ್ ಕ್ವಶನ್ಸ್ 2 ಇರುತ್ತೆ, ಅದಕ್ಕೆ 25 ಮಾರ್ಕ್ಸ್ ಇರುತ್ತೆ. 25 ಮಾರ್ಕ್ಸ್ಗೆ ಇದು ಮಾಡ್ತಾರೆ. ಸೊ ಅದರಲ್ಲಿ ನೀವು ಎಷ್ಟು ತೆಗಿಬೇಕಂತ ಮಾರ್ಕ್ಸ್ ಅಂದ್ರೆ SC ST ಅವರು 9 ಮಾರ್ಕ್ಸ್ ತೆಗಿಬೇಕಾಗುತ್ತೆ, ಅದರ್ಸ್ ಬಂದು 10 ಮಾರ್ಕ್ಸ್ ತೆಗಿಬೇಕಾಗುತ್ತೆ. ಸೊ ಇದು ಫೇಸ್ 3 ಇಂಟರ್ವ್ಯೂ ಇರುತ್ತೆ. ಸೊ ಇದರಲ್ಲಿ ಮೇನ್ ಎಕ್ಸಾಮ್ಸ್ ಅಲ್ಲಿ ಯಾರೆಲ್ಲ ಪಾಸ್ ಆಗಿರ್ತಾರೆ ಸೊ ಅವರಿಗೆ ಶಾರ್ಟ್ ಲಿಸ್ಟ್ ಮಾಡಿ ಕರೀತಾರೆ. ಸೊ ಅದರಲ್ಲಿ ಮ್ಯಾಕ್ಸಿಮಮ್ ಇಂಟರ್ವ್ಯೂ ಮಾರ್ಕ್ಸ್ ಬಂದು 60 ಇರುತ್ತೆ, 60 ಮಾರ್ಕ್ಸ್ ಇರುತ್ತೆ. 60 ಮಾರ್ಕ್ಸ್ ಅಲ್ಲಿ EWS ಮತ್ತೆ ಅನ್ರಿಸರ್ವ್ಡ್ ಅಂಡ್ OBC ಕ್ಯಾಂಡಿಡೇಟ್ಸ್ಗೆ 30 ಮಾರ್ಕ್ಸ್ ಕ್ವಾಲಿಫೈಯಿಂಗ್ ಇರುತ್ತೆ. ಹಾಗೇನೆ SC ST ಮತ್ತೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಏನ್ ಕ್ಯಾಂಡಿಡೇಟ್ಸ್ ಇದ್ದಾರೆ ಅವರಿಗೆ 27 ಮಾರ್ಕ್ಸ್ ಇರುತ್ತೆ. ಅಷ್ಟೊಂದು ತೆಗೆದ್ರೆ ಅವರು ಕ್ವಾಲಿಫೈಡ್ ಅಂತ. ಪ್ರೀ ರಿಕ್ರೂಟ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಸೊ ಅದು ಏನಂದ್ರೆ ಮೇನ್ ಎಕ್ಸಾಮಿನೇಷನ್ ಕ್ಲಿಯರ್ ಆದ್ಮೇಲೆ ಇಂಟರ್ವ್ಯೂ ಆಗುತ್ತೆ. ಅಂತವ್ರಿಗೆ ಏನು ಶಾರ್ಟ್ ಲಿಸ್ಟ್ ಮಾಡಿರ್ತಾರೆ ಕ್ಯಾಂಡಿಡೇಟ್ಸ್ ಅಂತವರಿಗೆ ಈ ಒಂದು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡುವಂಥದ್ದು. ನೆಕ್ಸ್ಟ್ ಬಂದು ಪ್ರೀ ಎಕ್ಸಾಮ್ ಟ್ರೈನಿಂಗ್ ಇರುತ್ತೆ. ಸೊ ಯಾರಿಗೆ ಈ ಟ್ರೈನಿಂಗ್ ಅಂತಂದ್ರೆ SC ST ಮತ್ತೆ OBC ಅವರಿಗೆ ಮತ್ತೆ ಫಿಸಿಕಲ್ ಇರ್ತಾರಲ್ಲ ಅಂತವ್ರಿಗೆ ಇರುತ್ತೆ. ಸೊ SC ST ಎಲ್ಲ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕ್ಯಾಸ್ಟ್ ನ ಮೆನ್ಷನ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಅವ್ರಿಗೆ ಏನಾದ್ರು ಬೇಕು ಅಂತಂದ್ರೆ ಪ್ರೀ ಎಕ್ಸಾಮಿನೇಷನ್ ಟ್ರೈನಿಂಗ್ ಬೇಕು ಅಂತ ಏನಾದ್ರು ಎಸ್ ಅಂತ ಕೊಟ್ಟಿದ್ರೆ ಅಂತವರಿಗೆ ಆ ಟ್ರೈನಿಂಗ್ ಕೊಡ್ತಾರೆ. ಸೊ ನೆಕ್ಸ್ಟ್ ನಿಮ್ಗೆ ಒಂದು ಫೋಟೋಗ್ರಾಫ್ ಈ ಒಂದು ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಇರಬೇಕು, ಒಂದು ಫೋಟೋಗ್ರಾಫ್ ಇರಬೇಕು. ಅದು ಎಷ್ಟು ಅಂದ್ರೆ 20 KB to 50 KB ಇರಬೇಕಾಗುತ್ತೆ. ಅದಾದ್ಮೇಲೆ ನಿಮ್ಗೆ ಫೋಟೋ ಕ್ಯಾಪ್ಚರ್ ಮಾಡಕ್ಕಿರುತ್ತೆ, ಒಂದು ಫೋಟೋ ಕ್ಯಾಪ್ಚರ್ ಮಾಡಕ್ಕಿರುತ್ತೆ. ಸೊ ಕ್ಯಾಪ್ಚರ್ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಸಿಗ್ನೇಚರ್ ಮತ್ತೆ ಲೆಫ್ಟ್ ಥಂಬ್ ಇಂಪ್ರೆಷನ್ ಅಂತ ಮತ್ತೆ ಹ್ಯಾಂಡ್ ರಿಟರ್ನ್ ಡಿಕ್ಲರೇಷನ್ ಇಮೇಜ್ ಆ ಒಂದು ಸೈಜ್ ನ ನೋಡ್ಕೊಂಡು ಸೈಜಿಗೆ ತಕ್ಕಂತೆ ನೀವು ರೆಡಿ ಮಾಡಿ ಇಟ್ಕೋಬೇಕು. ಫಸ್ಟೇ ಅಪ್ಲಿಕೇಶನ್ ಹಾಕೋಕ್ಕೂ ಮುಂಚೆ ಸಿಗ್ನೇಚರ್ ಬಂದು 10 KB to 20 KB ಇರಬೇಕು. ಹಾಗೇನೆ ಲೆಫ್ಟ್ ಥಂಬ್ ಇಂಪ್ರೆಷನ್ ಸೈಜ್ ಫೈಲ್ 20 KB to 50 KB ಇರಬೇಕು. ಇದೆಲ್ಲ ಕೂಡ JPG ಫಾರ್ಮೆಟ್ ಅಲ್ಲಿ ಇರಬೇಕು. ಹ್ಯಾಂಡ್ ರೈಟನ್ ಡಿಕ್ಲರೇಷನ್ ಬಂದು 50 KB to 100 KB ಇರಬೇಕಾಗುತ್ತೆ. ಸೊ ಇದೆಲ್ಲ ಈಸಿಯಾಗಿ ಒಂದು ಕಂಪ್ರೆಸ್ ಅಂತ ಒಂದು ಆ್ಯಪ್ ಇದೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅದರಲ್ಲಿ ಫೈಲ್ ಸೈಜ್ ಸೆಲೆಕ್ಟ್ ಮಾಡ್ಬಿಟ್ಟು ಫೈಲ್ ಸೈಜ್ ಅನ್ನ ಕೊಟ್ರೆ ಆ ಒಂದು ಈ ಒಂದು ಸೈಜಿಗೆ ಅದು ಕ್ರಾಪ್ ಆಗುತ್ತೆ. ಸೊ ಅದಾದ್ಮೇಲೆ ಸೇವ್ ಅಂತ ಕೊಟ್ಕೊಂಡು ಅದನ್ನ ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಇದು
ಸೇಮ್ ಬ್ಯಾಂಕಿಂಗ್ ಹೇಗೆ ತಯಾರಾಗ್ತಾರೆ, ಸೊ ಇದಕ್ಕೂ ಕೂಡ ಹಾಗೇನೆ ಪ್ರಿಪೇರ್ ಆಗಬೇಕಾಗುತ್ತೆ. ಐ ಹೋಪ್ ಈ ಒಂದು ವಿಡಿಯೋ ಎಲ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಎಲ್ಲರೂ ಕೂಡ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.